ಅದೇ ರೀತಿ ಅದನ್ನು ನಾವು ಇದು ಮಾಡ್ಕೋಬೇಕು. ನ್ಯಾರೋ ಬ್ರಿಡ್ಜ್ ಅಂದ್ರೆ ಕಿರಿದಾದ ಸೇತುವೆ, ಸಣ್ಣ ಸೇತುವೆ ಇರುತ್ತೆ, ಅಲ್ಲೂ ಕೂಡ ನಾವು ಗಾಡಿಯನ್ನು ಹುಷಾರಾಗಿಸಬೇಕು. ಸ್ಲಿಪರಿ ರೋಡ್, ಜಾರುವಂತ ರಸ್ತೆ, ಸೊ ಈಗ ಮಳೆ ಬಂದಿರುತ್ತೆ ಇಟ್ಕೊಳ್ಳಿ, ಅವಾಗ ಕೆಸರಾಗಿರುತ್ತೆ ಅಥವಾ ಹಳ್ಳ ಇದ್ದು ನಮಗೆ ನೀರು ತುಂಬಿಕೊಂಡಿರುತ್ತೆ, ಕಾಣಲ್ಲ. ಸೊ ಆದ್ದರಿಂದ ಅಲ್ಲೆಲ್ಲ ನಾವು ಗಾಡಿಯನ್ನ ನಿಧಾನವಾಗಿ ಓಡಿಸ್ಕೊಂಡು ಹೋಗ್ಬೇಕು. ಲೂಸ್ ಗ್ರಾವೆಲ್, ಸಡಿಲವಾದ ಕಲ್ಲು, ಈ ಕಲ್ಲು ಮಣ್ಣು ಎಲ್ಲ ಇರುತ್ತೆ ರೋಡಲ್ಲಿ, ಸೊ ಅದ್ರ ಮೇಲೆ ನಾವು ಸ್ಪೀಡಾಗಿ ಹೋದ್ರೆ ಏನಾಗುತ್ತೆ, ಸ್ಕಿಡ್ ಆಗ್ತದೆ. ಸೊ ಆದ್ರಿಂದ ಅಲ್ಲೆಲ್ಲ ನಾವು ಗಾಡಿಯನ್ನು ಹುಷಾರಾಗಿಸಬೇಕು. ಸೈಕಲ್ ಕ್ರಾಸಿಂಗ್, ಸೈಕಲ್ಗಳು ಕ್ರಾಸ್ ಮಾಡುವ ಸ್ಥಳದಲ್ಲಿ ನಾವು ಹುಷಾರಾಗಿಸಬೇಕು. ಪೆಡೆಸ್ಟ್ರಿಯನ್ ಕ್ರಾಸಿಂಗ್, ಪಾದಚಾರಿಗಳು ಓಡಾಡುವ ದಾರಿಯಲ್ಲಿ ನಾವು ಹುಷಾರಾಗಿಸಬೇಕು. ಸ್ಕೂಲ್ ಹೆಡ್, ಮುಂದೆ ಸ್ಕೂಲ್ ಇದೆ ಅಂತ ನಮಗೆ ಬೋರ್ಡ್ ಹಾಕಿರ್ತಾರೆ, ಸೊ ಅವಾಗ ನಾವು ಮುಂದೆ ಸ್ಕೂಲ್ ಇರೋದ್ರಿಂದ ನಾವು ಹುಷಾರಾಗಿಸಬೇಕು ಅಂತ ಚಿಹ್ನೆ ನಮಗೆ ಎಚ್ಚರಿಕೆ ಕೊಡುತ್ತೆ. ಅದೇ ರೀತಿ ಮೆನ್ನಟ್ವರ್ಕ್, ರೋಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಜನ, ಸೊ ಅಂತ ಜಾಗದಲ್ಲೂ ನಾವು ಗಾಡಿಯನ್ನು ಹುಷಾರಾಗಿಸಬೇಕು. ಕ್ಯಾಟಲ್, ದನಕರುಗಳು ಓಡಾಡ್ತಾ ಇರ್ತವೆ ರೋಡಲ್ಲಿ, ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಹುಷಾರಾಗಿಸಬೇಕು. ಆಮೇಲೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೋಗ್ಬೇಕಾದ್ರೆ ಮೇಲಿಂದ ಕಲ್ಲು ಅಥವಾ ಇದು ಮಣ್ಣು ಎಲ್ಲ ಸ್ಲಿಪ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ಅಲ್ಲೂ ಕೂಡ ನಾವು ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ನೀರಿರುವಂತ ಜಾಗದಲ್ಲಿ ನದಿಯಲ್ಲಾಗಲಿ ಅಥವಾ ಬೇರೆ ಕಡೆ ಆಗಲಿ ಅಲ್ಲೂ ಕೂಡ ನಾವು ಹುಷಾರಾಗಿ ಓಡಿಸ್ಬೇಕು. ಕ್ರಾಸ್ ರೋಡ್, 4 ರಸ್ತೆಗಳು ಕೂಡುವ ಜಾಗ, ಅಂದ್ರೆ 4 ರೋಡ್ಗಳು ಕೂಡುವ ಜಾಗದಲ್ಲಿ ಎಲ್ಲಾ ಕಡೆಯಿಂದ ಗಾಡಿಗಳು ಬರ್ತಾ ಇರುತ್ತೆ. ಅಕಸ್ಮಾತ್ ಅಲ್ಲಿ ಸಿಗ್ನಲ್ ಇಲ್ಲ ಅಂತ ಇಟ್ಕೊಳ್ಳಿ, ಸೊ ಅಂತ ಜಾಗದಲ್ಲಿ ನಾವು ಗಾಡಿಯನ್ನ ಎಲ್ಲಾ ಕಡೆ ನೋಡ್ಕೊಂಡು ಹುಷಾರಾಗಿ ಮೂವ್ ಮಾಡಬೇಕು. ಗ್ಯಾಪ್ ಇನ್ ಮೀಡಿಯಾ, ಈಗ ಒಂದು ಹೈವೇಯಲ್ಲಿ ಆಗಲಿ ಮಧ್ಯ ಗ್ಯಾಪ್ ಇರುತ್ತೆ, ಅಲ್ಲಿ ಟರ್ನ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅವಾಗ